ಇನ್ನು ಕೊನೆಯ ರಾಶಿಯತ್ತ ಗಮನ, ಅದೇ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಒಂದು ವರ್ಷ ನ್ಯಾಯಾಲಯದ ವ್ಯಾಜ್ಯಗಳು ಏನಾದರೂ ಹಲವು ವರ್ಷಗಳಿಂದ ನಡೀತಾ ಇದ್ದರೆ ಅಂತಹ ವ್ಯಾಜ್ಯದಲ್ಲಿ ಸೋಲನ್ನು ಕಾಣ್ತೀರಿ. ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಿ, ಅಥವಾ ಮನಸ್ಥಿತಿಗಳಲ್ಲಿ ಆ ಒಂದು ವ್ಯವಸ್ಥೆಯನ್ನು ತಂದುಕೊಂಡ್ಬಿಡಿ, ಅದರಿಂದ ಅಷ್ಟೊಂದು ನೋವಾಗೋದಿಲ್ಲ ಹೇಳ್ತಕ್ಕಂಥ ಒಂದು ಸಲಹೆ. ಈ ಒಂದು ವರ್ಷವೇ ಅದು ತೀರ್ಮಾನವಾಗಲಿಕ್ಕಿದ್ರೆ ಖಂಡಿತವಾಗಿಯೂ ಸೋಲು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೇನೆ. ಇನ್ನು ತಂದೆ ತಾಯಿಯರಿಂದ ಸಹಕಾರದ ಒಂದು ಧೋರಣೆ ಖಂಡಿತವಾಗಿಯೂ ಇದ್ದೇ ಇರುತ್ತೆ. ತಂದೆ ತಾಯಿಗಳಿಂದ ನೀವು ಸಹಕಾರವನ್ನು ಬಯಸ್ತಕ್ಕಂಥ ಒಂದು ಶುಭ ವರ್ಷವಾಗಿರುತ್ತೆ. ತಂದೆ ತಾಯಿಗಳು ಖಂಡಿತವಾಗಿಯೂ ನಿಮ್ಮ ಪಾಲಿಗಿದ್ದಾರೆ, ಚಿಂತೆ ಪಡ್ತಕ್ಕಂಥದ್ದು ಬೇಡ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಶುಭವಾಗ್ತಕ್ಕಂಥ ಒಂದು ಯೋಗ, ಯಾಕೆಂದರೆ ದ್ವಿತೀಯದಲ್ಲೇ ಗುರು ಇರತಕ್ಕಂಥದ್ರಿಂದ ಅದೇ ಗುರುವು ಲಗ್ನಾಧಿಪತಿಯು, ಜನ್ಮರಾಶಿಗೆ ಅಧಿಪತಿಯೂ ಕೂಡ ಆಗಿ ಕರ್ಮಾಧಿಪತಿಯೂ ಕೂಡ ಆಗಿ ಅದೇ ಗುರು ದ್ವಿತೀಯ ಭಾವದಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ. ಯಾಕೆಂದರೆ ಮೇ ಒಳಭಾಗದಲ್ಲೇ ಎಲ್ಲ ಎಕ್ಸಾಮ್ಗಳು ಕೂಡ ನಡೀತಾ ಇರತಕ್ಕಂಥದ್ರಿಂದ ವಿದ್ಯಾರ್ಥಿಗಳಿಗೆ ಈ ಒಂದು ವರ್ಷ ಅತ್ಯಂತ ಶುಭವಾಗುತ್ತೆ ಮೀನರಾಶಿ ವಿದ್ಯಾರ್ಥಿಗಳಿಗೆ. ಇನ್ನು ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ಬೋದು, ಯಾಕೆಂದರೆ ಜನ್ಮ ರಾಹುವಿನ ಒಂದು ಪ್ರಭಾವ ಹೆಚ್ಚಾಗಿರತಕ್ಕಂಥದ್ರಿಂದ ಆರೋಗ್ಯದಲ್ಲಿ ರೋಗವೃಣ ಅಂತ ಹೇಳ್ತೇವೆ. ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳಾಗುವಂತಹ ಒಂದು ಲಕ್ಷಣ ಆ ರಾಹು ದೋಷದಿಂದ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಜಾಗ್ರತೆ. ಇನ್ನು ಏನಾದರೂ ಮೈ ಕೈ ಕಾಲುಗಳಿಗೆ ಪೆಟ್ಟನ್ನು ಮಾಡಿಕೊಂಡಿರಿ ಅಥವಾ ಏನಾದರೂ ಅಪಘಾತಗಳು ಉಂಟಾದೀತು, ಹಾಗಾಗಿ ಅಗ್ನಿ ಜಲ ಇತ್ಯಾದಿ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿಯೇ ಇರಬೇಕು ಈ ಒಂದು 2024ರಲ್ಲಿ ಮೀನರಾಶಿಯವರು. ಇನ್ನು ಚರ್ಮ ರೋಗದ ಸಮಸ್ಯೆ ಇರತಕ್ಕಂಥವರು, ಜನ್ಮರಾಹು ಕೂಡ ಇರತಕ್ಕಂಥದ್ರಿಂದ ಅಂತಹ ರೋಗಗಳು ಉಲ್ಬಣವಾದೀತು, ಸೋರಿಯಾಸಿಸ್ ಇರಬಹುದು ಅಥವಾ ಕುಷ್ಠವ್ಯಾಧಿ, ಈ ರೀತಿಯಂತಹ ಏನಾದರೂ ಚರ್ಮ ಸಂಬಂಧಿತವಾದಂತಹ ಒಂದು ವ್ಯಾಧಿಗಳಿರತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ, ಅಥವಾ ಅದಕ್ಕೆ ಸರಿಯಾದಂತಹ ಒಂದು ಚಿಕಿತ್ಸೆಯನ್ನು ಅಥವಾ ಡಾಕ್ಟರ್ ಸಲಹೆಯನ್ನು ತೆಗೆದುಕೊಳ್ಳಿ, ಅಥವಾ ಸುಬ್ರಹ್ಮಣ್ಯನ ಆರಾಧನೆಯನ್ನು ಹೆಚ್ಚಾಗಿ ಮಾಡಿಕೊಳ್ಳಿ. ಇನ್ನು ದಾಂಪತ್ಯ ಜೀವನದಲ್ಲಿ ಖಂಡಿತವಾಗಿಯೂ ಸುಖ ಶಾಂತಿ ನೆಮ್ಮದಿ ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ಒಂದು ವರ್ಷ ಇದ್ದೇ ಇರುತ್ತೆ, ಚಿಂತೆ ಪಡುವಂಥದ್ದು ಬೇಡ. ಓಂ ದುಂ ದುರ್ಗಾಯೈ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಸಾಧ್ಯವಾದರೆ ಒಂದು 28 ಆವರ್ತನೆ ಹೇಳಿಕೊಳ್ಳಿ, ಅದರಿಂದ ಶುಭವಾಗುತ್ತೆ. ಗೋಪೂಜೆಯನ್ನು ವರ್ಷದಲ್ಲೊಮ್ಮೆ ಮಾಡಿಕೊಳ್ಳಿ, ಅಥವಾ ಗೋ ಸೇವೆಯನ್ನು ಮಾಡಿ ಪ್ರತಿನಿತ್ಯ, ಅಥವಾ ಗೋದಾನವನ್ನು ಮಾಡಿ ವಿಶೇಷವಾದಂಥ ಒಂದು ಫಲವನ್ನು ಕಾಣ್ತೀರಿ. ಅಥವಾ ಕಡಲೆಕಾಳನ್ನು ಒಂದು 5 ಗುರುವಾರ ದಾನವನ್ನಾಗಿ ನೀಡತಕ್ಕಂಥದ್ರಿಂದಲೂ ಕೂಡ ಈ ಮೀನರಾಶಿಯವರಿಗೆ ಶುಭವಾಗುತ್ತೆ. ದ್ವಾದಶ ರಾಶಿಗಳಲ್ಲಿ ಜನಿಸಿರ್ತಕ್ಕಂಥ ತಮಗೆಲ್ಲರಿಗೂ ಕೂಡ ಈ 2024 ಹೇಳ್ತಕ್ಕಂಥದ್ದು ಶುಭವನ್ನೇ ತಂದುಕೊಡಲಿ ಅಂತ ಆಶಿಸ್ತೇವೆ. ಶುಭವಾಗಲಿ. ಧನ್ಯವಾದ ಗುರುಗಳೇ. ಒಂದ್ ರೀತಿ ತಲೆ ಮೇಲೆ ಇದ್ದಂತಹ ಹೊರೆ ಈಗ ನಿಧಾನಕ್ಕೆ ಇಳ್ದಂಗಾಯ್ತು. ಅಂದ್ರೆ ಎಲ್ರಿಗೂ ಏನಾಗುತ್ತೆ 2024 ಹೇಗಿರುತ್ತೆ ಅಂತ ದ್ವಾದಶ ರಾಶಿಗಳ ಎಲ್ರಿಗೂ ಕೂಡ ಅನಿಸ್ತಾ ಇತ್ತು. ಒಂದ್ ರೀತಿ ಉತ್ತರವನ್ನ ಕೊಟ್ಟಿದ್ದೀರಿ. ಏನನ್ನಿಸ್ತು ಮಮತಾ? ಕುತೂಹಲ ಅಂತೂ ಇದೇ ಇದೆ, ಯಾವ ರೀತಿ ಪ್ರೆಡಿಕ್ಷನ್ಸ್ ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಅಂತ.